ಗುರುಗಳೇ ನಮಸ್ತೆ ವೀಕ್ಷಕರೇ. ಇವತ್ತು ತಮಿಳುನಾಡಿಗೆ ನಾವು ಸಿದ್ಧರನ್ನ ಸಾಧಕರನ್ನ ನೋಡೋಕೆ ಬಂದಿದ್ದೀವಿ. ಸೊ ಕಪ್ಪರಿಶಿನ ಅಂದರೆ ಪೂರ ಕಪ್ಪಿರುತ್ತೆ ಅಂತ ಜನ ಭಾವಿಸ್ತಾರೆ. ಆದರೆ ಮಾಮೂಲಿ ಯಾವ ಥರ ಇದೆಯೋ ಎಲ್ಲ ಅರಿಶಿನ ಇರುತ್ತೆ. ಇದನ್ನು ಕೊಯ್ದಾಗ ಮಾತ್ರ ಒಳಗಡೆ ಏನಿದೆ ಅಂತ ಗೊತ್ತಾಗೋದು. ನೋಡಿ, ಇವ್ರ ಹತ್ರ ಇತ್ತು ತೋರಿಸಿದ್ರು. ನೋಡಿ, ಕಪ್ಪರಿಶಿನ ಕಾಣ್ತಾ ಇದೆಯಾ? ಹತ್ರ ಬಿಡ್ತೀರಾ ನೋಡಿ, ಇದು ಕಪ್ಪರಿಶಿನ ಇವ್ರ ಹತ್ರ ಇದೆ. ಬ್ಲೂ ಕಲರ್ ಅಂತಾರೆ, ಆದರೆ ಇದು ಬರ್ತಾ ಬರ್ತಾ ಕಪ್ಪಕ್ಕೆ ಕನ್ವರ್ಟ್ ಆಗುತ್ತಂತೆ. ಇದು ಕಪ್ಪರಿಶಿನ ಇವ್ರ ಹತ್ರ ಇದೆ. ಆಮೇಲೆ ಇವರು ಸಾಧನೆ ಏನಂದರೆ, ಒಬ್ಬ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಒಂದು ಚಕ್ರ ರೂಪದಲ್ಲಿ ಬಿಡಿಸಿ ಇವತ್ತು ಇದರಿಂದ ಕಪ್ಪೆಲ್ಲ ಹಚ್ಚಿ ರೆಡಿ ಮಾಡಿ ಇವತ್ತು ಜನಗಳಿಗೆ ಅನುಕೂಲ ಆಗಲಿ ಅಂತ ಕೊಡ್ತಿದ್ದಾರೆ. ಆದರೆ ಇದ್ರ ಒಂದು ಮೇನ್ ಪಿಕ್ಚರು ಅಂದರೆ ಇದರದೊಂದು ಸ್ಕೆಚ್ ಹಾಕಿ ಕೈಯಲ್ಲಿ ಬಿಡಿಸಿರೋರು, ಓದಿಲ್ಲ ಬರ್ದಿಲ್ಲ, ಓದು ಬರ ಇಲ್ಲದೆ ಹೋದ್ರು, ಜಪ ತಪ್ಪದಿದ್ದಾನೆ ಅವ್ನು ಮಾಡಿದ್ದಾರೆ. ನೋಡಿ, ಹೀಗೆ ಇದ್ರ ಬಗ್ಗೆ ವಿವರಣೆ ಕೊಡಿ ಸ್ವಾಮಿ. ಇದರಲ್ಲಿ ಏನಿದೆ ಅಂದರೆ 12 ರಾಶಿ ಇದೆ. 12 ರಾಶಿಗೆ ನೋಡಿರಿ, 1 2 3 4 5 6 7 8 9 10 11 ಬಿಂದು 1 12. 12ಗೆ 12 ರಾಶಿಗೆ ಈ ಮನುಷ್ಯನ ಮೈಯಲ್ಲಿ ಇರೋದು 12 ದ್ವಾರಗಳಿವೆ. ಇದು ಕತ್ತಿಂದ ಮೇಳೆಗೆ 7 ದ್ವಾರಗಳು, ಕತ್ತಿಂದ ಕೆಳಗಡೆ ಇದೆ 5 ದ್ವಾರಗಳು. 5 ದ್ವಾರಗಳಿಗೆ 5 ಪಂಚಭೂತಗಳು. ಇದು 7 ದ್ವಾರಗಳಿಗೆ ಅದು ಭಾನುವಾರ ಸೋಮವಾರ ಹಿಡಿದು 7 ದಿವಸಕ್ಕೆ 7 ಕೋಲುಗಳು. ಇದು ಹಿಡಿದು 12 ರಾಶಿ. 12 ರಾಶಿಗೆ ನಾವು ಇದು ಚಕ್ರ ಮನುಷ್ಯನಲ್ಲಿ ಏನಿದೆ ಅಂದರೆ 247 ಪಾರ್ಟ್ಸ್ ಇದೆ. ಅದು 247 ஃபாட்ஸ் இருக்குது மனிதன் உடல். இதயம், கல்லீரல், களையம், இரைப்பை, கிட்னி, ராஜ்ய உறுப்புகள் 7, பஞ்சபூதம் 5 சேர்ந்தா 12. அதுதான் உயிர் மெய்யெழுத்துன்னு சொல்கிறோம், தமிழில் சொல்கிறோம். இதை கூட்டினால் இதில் உள்ள இருக்கிறது வந்து 247 பக்கம் கோணங்கள் இருக்குது. இது உள்ளே இருக்கிறது வந்து 124 கோணங்கள் இருக்குது. இந்த இதில் வந்து 1 2 3 4 இதுவும் சேர்ந்தால் 123 இருக்குது. 123 124 247 கோணங்கள் இந்த சக்கரத்தில் அடங்கியிருக்கு. இந்த அகிலமே, இந்த பிரபஞ்சமே இதுக்குள்ள அடக்கம். இந்த உலகத்தில் இருக்க அனைத்து கோடி உயிர்களில் மனித குலமே இதுக்குள்ள அடக்கம். அதாவது ஒரு மனுஷனுக்கு வந்து இதய நோய் வருது. இதய நோய் வரும்போது இந்த சக்கரத்தை வந்து பிரயோகம் பண்ணும்போது இதயம் கிளியர் ஆகிடும். ನೊರೆಯೀರಲು ಒಂದು ಎದೆ ನೋವು ಬಂದರೆ ಈ ಚಕ್ರನ ಪ್ರಯೋಗ ಮಾಡಿಕೊಟ್ರೆ ಕ್ಲಿಯರ್ ಆಗುತ್ತೆ ಅಂತಾರೆ. ಒಂದು ವಿಶೇಷ ಏನಂದರೆ, ಇವರಿಗೆ ಓದಿಲ್ಲ ಬರ್ದಿಲ್ಲ, ನೋಡಿ ಎಷ್ಟು ಅಂದ ಚಂದವಾಗಿ ಇದೆಲ್ಲ ಬರೆದಿದ್ದಾರೆ. ಈ ಚಕ್ರ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾರೆ. ಇದು ಶ್ರೀ ಚಕ್ರ ಅಂತ. ಸೊ ನಾವು ಅನ್ಕೊತಾರೆ, ಆದರೆ ಇದು ಸೂರ್ಯ ಮಹಾಯಂತ್ರ ಅಂತೆ. ಅದು ನೋಡಿದ ತಕ್ಷಣ ಶ್ರೀ ಚಕ್ರ ಅನ್ಕೋತೀವಿ, ಆದರೆ ಇದು ಸೂರ್ಯ ಮಹಾಯಂತ್ರ. ಇದು ಅದರಲ್ಲಿ ಬಂದು ಚಿರಚಕ್ರ 9 ನವಗ್ರಹಗಳು ಬರೋದು. ಇದರಲ್ಲಿ ಬಂದು 12 ಬರ್ತದೆ. ಅದರಲ್ಲಿ ಚಿರಚಕ್ರದಲ್ಲಿ 9 ಬರ್ತದೆ. ಶ್ರೀಚಕ್ರದ ಬಂದಿಟ್ಟು 9 ಗ್ರಹಗಳು ಒಂದರಿಂದ ಶ್ರೀಚಕ್ರ, 12 ಗ್ರಹಗಳು ಒಂದರಿಂದ அது சூரிய மகாயந்திரம். அதாவது மனிதனுக்கு வந்து இப்போ கல்லீரல், களையம், இரைப்பை, கிட்னி எந்த பிரச்சனை இருந்தாலும் இந்த சக்கரத்தை வச்சு வழிபடும்போது ಕ್ಲಿಯರ್ ಆಗಿದೆ. ಈಗ ಮನುಷ್ಯನಿಗೆ ಕೈ ಇನ್ನು ಒಂದೊಂದು ಸ್ಪಾಟ್ಗೆ ಒಂದೊಂದು ಇದಿದೆ. ಇದರಲ್ಲಿ ಇಷ್ಟು ಸರ್ವಲೋಕ ವಶೀಕರಣ ಇದೆ. ಇದು ಸರ್ವಲೋಕ ವಶೀಕರಣ. மனுஷனில் ஏழுது அண்டத்தில் உள்ளது, பிண்டத்தில் உள்ளது, பிண்டத்தில் உள்ளது, அண்டத்தில் உள்ளது என்று சொன்னவர் முனிவர் அகத்தியர். ಈ ಲೋಕಕ್ಕೆ ಏನಿದು ಅಗಸ್ತ್ಯ ಮಹರ್ಷಿ. ಆ ಪಿಂಡ ಎನ್ನುವುದು ಮನುಷ್ಯ ಇದು. ಇದರಲ್ಲಿ ಮನುಷ್ಯನಿಗೆ ಏನೇನಿದೆಯೋ ಅದೇನೆ ಈ ಸೂರ್ಯ ಮಹಾಯಂತ್ರ. ನನ್ನ ಧ್ಯಾನದಿಂದ ನಾನು ಇದನ್ನೇ ಚಕ್ರ ಬರೆದಿ ಈ ಲೋಕಕ್ಕೆ ಕೊಡ್ತಾ ಇದ್ದೀನಿ ಸ್ವಾಮಿ. ನೋಡಿ, ಯಾರಿಗಾದರೂ ದೇಹದಲ್ಲಿ ಪ್ರಾಬ್ಲಮ್ಮು ಇನ್ನೊಂದು ಮತ್ತೊಂದಿದೆ, ಬನ್ನಿ. ಅದ್ಭುತವಾಗಿ ಚಕ್ರ ಬರೀ ಕೈಯಲ್ಲೇ ಬಿಡಿಸಿದ್ದಾರೆ. ಸೊ ಇವ್ರದ್ದು ನಂಬರ್ ಹಾಕಿರ್ತೀವಿ, ಫೋನ್ ಮಾಡ್ಕೊಂಡು ಬಂದು ಯಾರ್ಯಾರಿಗೆ ತೊಂದರೆ ತಾಪತ್ರೆಗಳಿದ್ರೆ ದೂರ ಮಾಡಿಕೊಂಡು ಈ ಚಕ್ರನ ಪಡೆದು ಅದ್ರ ಲಾಭನ ಪಡ್ಕೊಳ್ಳಿ. ನೋಡಿ, ನಾವು ಬಿದಿರು ನೋಡಿದ್ದೀವಿ, ಕಪ್ಪು ಬಿದಿರು ನೋಡಿಲ್ಲ. ಕಪ್ಪು ಅರಿಶಿನ ನೋಡಿದ್ವಿ, ಕರಿ ಹತ್ತಿ ನಾನು ತೋರಿಸಿದ್ದೀನಿ, ಆದರೆ ಕಪ್ಪು ಬಿದಿರು ನಾವು ನೋಡಿಲ್ಲ. ನೋಡಿ, ಈ ಕಪ್ಪು ಬಿದಿರು ಇದು ಕಾಣುತ್ತೇನೆ ಪಕ್ಕಲಿನಲ್ಲಿ, ಕಪ್ಪು ಬಿದಿರು ಹತ್ತಿರದಿಂದ ತೋರಿಸಿರ್ತಾರೆ. ಈ ಕಪ್ಪು ಬಿದಿರು ಅದ್ಭುತವಾಗಿ ಇದ್ರ ಎಲೆಯಲ್ಲಿ ರಸ ತಕ್ಕೊಂಡು ಪಾದರಸ ಗಟ್ಟಿ ಮಾಡೋಕ್ಕೂ ಕೂಡ ಬಳಸ್ತಾರೆ. ಸೊ ಇದೇ ಆ ಕಪ್ಪು ಬಿದಿರು.
ಒಂದೇ ಮೂಲಿಕೆಯಲ್ಲಿ ಮಾಡುವಂಥ ರಸ ಕಪ್ಪು ಬಿದ್ದು ರಸದಲ್ಲಿ ಬರೀ ರಸ ಹಾಕಿ ಉಜ್ಜಿಬಿಟ್ರೆ ಬರುತ್ತಾ ಅಂದ್ಬಿಟ್ರೆ ಅದಕ್ಕೆ ತುಂಬ ವಿಧಾನ ಇರ್ತವೆ. ಅದೇನಪ್ಪ ಅಂದರೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಹಂಗಂತ ಬಿದ್ರು ತೊಗೊಂಡೋಗಿ ರಸ ತೊಗೊಂಡೋಗಿ ಬರುತ್ತಾ ಅಂತ ಮಾಡೋಕ್ಕೆ ಹೋಗ್ಬಿಡ್ರಿ, ಕೇಳಿಬಿಡ್ರಿ. ಆದರೆ ಅದಕ್ಕೆ ವಿಧಾನಗಳು ಭಾಳ ಇರ್ತವೆ. ನಕ್ಷತ್ರ, ದಿನ, ಗಳಿಗೆ, ರಾಶಿ ಅದೆಲ್ಲ ನೋಡ್ಕೊಂಡು ಮಾಡಿದಾಗ ಅದು ಸಿದ್ಧಿಯಾಗುತ್ತೆ. ಅಲ್ಲಿ ವರಾಹಿ ದೇವಿ ತೋರಿಸಿ ಸ್ವಾಮಿ. ವರಾಹಿ ದೇವಿದು ಒಂದ್ಸಲ ಇದೆಲ್ಲ ರೂಮ್ ತೋರಿಸಿ. ವರಾಹಿ ದೇವಿದು ಇದು ವರಾಹಿ ದೇವಿ ಮಾಡಿರೋದು ಮುಳುಕಿಂದ ಮಾಡಿರೋದು. ಮೂಲಿಕೆ ಹೌದು ಸ್ವಾಮಿ. ಯಾವ ಮೂಲಿಕೆ? ಈ ಫುಲ್ ಮೂಲಿಕೆ ಎಲ್ಲ ವರಾಹಿ ದೇವಿದು ಇದು ವರಾಹಿ ದೇವಿ ಮಾಡಿರೋದು ಮುಳುಕಿಂದ ಮಾಡಿರೋದು. ಮೂಲಿಕೆ ಹೌದು ಸ್ವಾಮಿ. ಯಾವ ಮೂಲಿಕೆ? ಈ ಫುಲ್ ಮೂಲಿಕೆ ಎಲ್ಲ ದೇವಸ್ಥಾನ ಮಾಡಿರೋ ಮುಳುಕಿಂದ ಮಾಡಿರೋದು. ಬನ್ನಿ ಬನ್ನಿ, ಹತ್ರ ಬನ್ನಿ. ಇದು ಮುಳುಕಿಂದ ಮಾಡಿರೋದು ವರಾಹಿ ದೇವಿ. ಹತ್ರ ಬನ್ನಿ. ನೋಡಿ, ಸಂಪೂರ್ಣ ಇದು ನಾನು ಇದು ಕಲ್ಲು ಅಂತ ಮಾಡಿದ್ದೆ, ಕಲ್ಲಲ್ಲಿ ಮಾಡ್ತಾರೆ. ಆದರೆ ಒಂದು ಮೂಲಿಕೆಯಲ್ಲಿ ಮಾಡಿದ್ದಾರೆ ನೋಡ್ರಿ. ಹೌದು ಸ್ವಾಮಿ. ಪೂರ ಇಷ್ಟು ದೊಡ್ಡ ಮೂಲಿಕೆಯಲ್ಲಿ ವರಾಹಿ ದೇವಿದು ಮಾಡಿದ್ದಾರೆ. ಮೂಲಿಕೆ ಎಷ್ಟು ಅದ್ಭುತ. ಇದು ಕೂಡ ಮೂಲಿಕೆನಾ? ಎಲ್ಲ ಮೂಲಿಕೆ ಸ್ವಾಮಿ. ಎಲ್ಲ ಒಂದೇ ಮೂಲಿಕೆ ಮಾಡಿಸಿದ್ರು. 1008 ಮೂಲಿಕೆ ಇದೆ ಇದರಲ್ಲಿ. 1008 ಮೂಲಿಕೆ ಇದೆ ಇದರೊಳಗೆ. ನೋಡಿ, ಇದು ನನಗೆ ಇದ್ರ ಬಗ್ಗೆ ಹೇಳಿ. ಅದು 1008 ಮೂಲಿಕೆಯಲ್ಲಿ ವರಾಹಿ ದೇವಿಯನ್ನು ಮಾಡಿಸಿದ್ದೀವಿ. ಇದು ಈ ಲೋಕದಲ್ಲಿ ಮೆಟೀರಿಯಲ್ ಮಾಡ್ತಾರೆ, ಮತ್ತೆ ಕಲ್ಲಲ್ಲಿ ಮಾಡ್ತಾರೆ, ಮತ್ತೆ ಮೆಟೀರಿಯಲ್ ಮಾಡ್ತಾರೆ. ಅಷ್ಟು ಪವರ್ ಬರಲ್ಲ. ಯಾಕಂದ್ರೆ ಚಿತ್ರಗಳು ಕಂಡುಹಿಡಿದಿರೋದು ಮುಳುಕಿಂದ ಶಕ್ತಿ ಯಾವುದಿಲ್ಲ. ಮುಳುಕಿಂದ ಮಾಡಿರೋದು ಎಲ್ಲ ವಿಗ್ರಹಗಳು ಪವರ್ಫುಲ್. ಅದೇನೇ ಇಷ್ಟು ದೊಡ್ಡ ಮೂಲಿಕೆ ಮಾಡೋದೇ ಭಾರಿ ವಿಷಯ. ಹೌದು ಸ್ವಾಮಿ. 48 ಇಂಚ್ ಇದೆ. ನೋಡಿ, ಎಲ್ಲ ಮೂಲಿಕೆನೆ. ಇದು ನೋಡಿ, ಇವೆಲ್ಲ ನಾವು ಕಲ್ಲು ಶಿಲೆಯಲ್ಲಿ ಅನ್ಕೊಂಡಿರ್ತೀವಲ್ಲ, ಇದು ಮೂಲಿಕೆನೆ. ಪೂರ ಮೂಲಿಕೆ ಅಂತ. ದೇವದಾರು ಓ, ದೇವದಾರು ಮೂಲಿಕೆಯಲ್ಲಿ ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತ. ದೇವದಾರು ಅಂತ ಸ್ಮೆಲ್ ಬರುತ್ತೆ. ಅದನ್ನು ದೇವದಾರು, ಅಗಸ್ತ್ಯನ ದೇವದಾರು, ಗಣಪತಿ ದೇವದಾರು. ಇದೆಲ್ಲ ಮೂಲಿಕೆಯಿಂದ ಮಾಡಿಸಿರೋದು ಸ್ವಾಮಿ. ಇದೆಲ್ಲ ಕಲ್ಲಲ್ಲ. ಶಂಕ ತೋರಿಸಿ. ಶಂಕ ಇದು ಸಂಕದ್ರೆ ಮತ್ತೆ ಇದು 2700 ವರ್ಷ ಆಗಿದೆ ಆಯುಷ್. ಇದಕ್ಕೆ 2700 ವರ್ಷ ಆಗಿದೆ ಇದಕ್ಕೆ ಆಯುಷು. ಇದು ಬಲಮುರಿ ಸಂತ. ಬಲಮುರಿ ನೋಡ್ರಿ, ಲೋಕದಲ್ಲಿ ಎಲ್ಲಿ ನೋಡೋಕ್ಕಾಗಲ್ಲ. ಈ ಲೋಕದಲ್ಲಿ ಎಲ್ಲಿ ನೋಡೋಕ್ಕಾಗಲ್ಲ. ಬಲಮುರಿ ಬಲಗಡೆ ತಿರುಗಿದೆಯಾ ನೋಡಿ. ಎಲ್ಲ ನೋಡ್ರಿ, ಎಡಕೈ ಹೋದ್ರೆ ಬಲಮುರಿ. ಹಿಂಗೆ ಹೋಗ್ಬೇಕು. ಹಿಂಗೆ ಹೋಗ್ಬೇಕು. ಹಿಂಗೆ ಹೋದ್ರೆ ಬಲಮುರಿ. ಬಲಕೈ ಹೋಗೋದು ಎಡಮುರಿ ಸಂತು. ಬಲಗೈ ಹೋದ್ರೆ ಬಲಮುರಿ. ಎಡಕೈ ಹೋದ್ರೆ ಬಲಮುರಿ ಸಂತು. ಬಲಕೈ ಒಳಗಡೆ ಹೋದ್ರೆ ಎಡಮುರಿ ಸಂತು. ನಾವು ಇದನ್ನ ಆಧಾರವಾಗಿ ಇಟ್ಕೊಂಡು ನೋಡ್ತೀವಿ. ತಿರುಗಿರೋದ್ರ ಇದು 9 kg ಇದೆ ಸರ್. 9 kg. 9 kg. ಸೌಂಡು ಚೆನ್ನಾಗಿರುತ್ತಾ? ಎಲ್ಲಾನು. ಓಹೋ, ಅದೇ ಕ್ಯಾನ್ಸರ್ ವ್ಯವಸ್ಥೆ. ಕ್ಯಾನ್ಸರ್ ಕ್ಯಾನ್ಸರ್ ಇಲ್ಲ. ನೋಡಿ, ಇದ್ರ ಬನ್ನಿ ತಗೊಂಡು. ಇದರಲ್ಲಿ ಗಂಗೆ ಇದೆ. ಈ ಗಂಗೆಯನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ಗೆ ಗುಣ ಆಗುವಂಥ ಶಕ್ತಿ ಇದೆ. ಇದು ಸತ್ಯನೂ ಕೂಡ. ಯಾಕಂದರೆ ನಾಮಕಲ್ಲಲ್ಲಿ ಒಂದು ಸಾಲಿಗ್ರಾಮ ದೇವ್ರದ್ದಿದೆ. ಆ ಅದ್ರದ್ದು ನೀರು ಕುಡಿದ್ರೂ ಕೂಡ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಉಲ್ಲೇಖ ಇದೆ. ಎಷ್ಟು ಅದ್ಭುತ ಪ್ರಕೃತಿ ನಮಗೆ ಕೊಟ್ಟಿರೋ ಕೊಡುಗೆ. ಇನ್ನು ಬೇರೆ ವಿಶೇಷ ಏನಿದೆ? ಇದೇ ಸ್ವಾಮಿ, ಎಷ್ಟು ಅಂತ ಹೇಳೋದು. ಅದೆಲ್ಲ ಸಿದ್ಧರುಗಳಿದ್ದಾರೆ. ಇದು ಸ್ವಲ್ಪ ಮರ್ಮಗಳೇನೇ ಇದೆ. ಸುಮ್ಮನೆ ಮನುಷ್ಯನ ಬಂದು ಇಷ್ಟು ಸಾಧನೆ ಮಾಡೋಕ್ಕಾದ್ರೆ ಹೊರಗಡೆ. ಯಾಕಂದರೆ ಗುರು ಇಲ್ಲಿನ ಅವರೇ ಬಂದಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ನಾನು ನಮ್ಮ ಗುರು ಅಗಸ್ತ್ಯರು ಅಪ್ಪ ಇದು ಬೈ ಎತ್ಕೊಂಡು ಅದು ಅದರಲ್ಲಿ ಇದು ಹರಳು ಬರೀ ಎಂಬ್ರಾಯ್ಡು. ಎಂಬ್ರಾಯ್ಡು ಮತ್ತು ಡೈಮಂಡು ಇದೆ. ಇಲ್ಲ ಇಟ್ಬಿಟ್ಟೆ ಅಲ್ಲ, ಅದನ್ನೇ ಮಾಡಿಸಿರೋದಲ್ಲ, ಅರ್ಥ ಮಾಡಿರ್ತೀನಿ. ನೀವು ನೋಡಿ, ಫೋಟೋದಲ್ಲಿ ಇರೋದೇ ಭಾಳ ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತೆ. ನೋಡಿ, ಇವರೇ ಈ ಫೋಟೋದಲ್ಲಿ ಇರೋದೇ ಇವರು. ಈ ಕ್ಷೇತ್ರಕ್ಕೆ ಬರ್ರಿ, ನಿಮ್ಗೆ ಏನಿದೆ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. 10 ಜನಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ಇರೋ ಜಾಗನ ತೋರಿಸುವಂಥ ಒಂದು ಕೆಲಸ ನಮ್ಮದು. ಹಾಗಾಗಿ ಈ ಸುತ್ತಮುತ್ತ ಭಾಗದಲ್ಲಿ ಇವರು ದೂರದಿಂದ ಬರೋರು ಎಲ್ಲ ಇದ್ದರೆ ಇವ್ರ ನಂಬರ್ ಹಾಕಿದ್ದೀನಿ, ಬಂದು ಇವರು ಏನು ನಿಮ್ಮ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ತಿಳಿಸ್ಕೊಂಡು ಸರಿ ಏನಾದ್ರು ಹೇಳ್ತೀರಾ? ಏನು ಸಿಗುತ್ತೆ ಈಗ ಇನ್ನೊಂದಿದ್ದ ಕನ್ನಡದವರೆಲ್ಲ ಬರ್ತಾರಂತಿಲ್ಲ. ಬರಲ್ಲ ನೋಡಿ, ಅದು ನಮ್ಗೆ ಅದು ಕಾಳು ಇನ್ನೊಂದು ವಿನ ಕಾಳು ಮಾಡಿದ್ರು. ಅದನ್ನು ಕೊಟ್ಟು ನೋಡೋದು. ಈಗ ಗಿಫ್ಟ್ ಕೊಡೋದಲ್ಲ, ಅದು ಗಿಫ್ಟ್
ನೀವೇ ಖರೀದಿ ಮಾಡ್ತಾರೆ ಇಲ್ಲ ಸರ್, ನಮಗೆ ಏನು ಬೇಕು ಆ ಕೊಡೋದಿಲ್ಲ, ಕೊಡ್ತಾರೆ ಏನೋ ಮಾಡ್ತಾರೆ ಏನೋ. ಸಾಕು ಅದು ಕಟ್ ಮಾಡಿ.